ನಮಸ್ಕಾರ. ಕೆಕೆಆರ್ ಸೋತ ಮೇಲೆ ಅಂಕಪಟ್ಟಿಯಲ್ಲಿ ಬದಲಾವಣೆ, ಆರ್ಸಿಬಿ ಎಂಐ ತಂಡಕ್ಕೆ ಲಾಭ. ಹೀಗಿದೆ ನೋಡಿ ಟಾಪ್ 4. ಹೀಗಿದೆ ಐಪಿಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್. ಇನ್ನು ಕೆಕೆಆರ್ ಮತ್ತು ಎಸ್ಆರ್ಎಚ್ ನಡುವಿನ ರೋಚಕ ಪಂದ್ಯ ಈಡನ್ ಗಾರ್ಡನ್ ಮೈದಾನದಲ್ಲಿ ಮುಕ್ತಾಯಗೊಂಡದ್ದು. ಈ ಒಂದು ಪಂದ್ಯವನ್ನು ಕೆಕೆಆರ್ ಸೋತಿದೆ. ಬಟ್ ತವರಿನಲ್ಲಿ ಸೋತ ಕೆಕೆಆರ್ ತಂಡ ಈಗ ಹೈದರಾಬಾದ್ ಗೆದ್ದರೆ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಆರ್ಸಿಬಿ ಮತ್ತು ಎಂಐ ತಂಡಕ್ಕೆ ಆಗಿರುವ ಲಾಭಗಳೇನು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದ ಕೆಕೆಆರ್ ಮತ್ತು ಎಸ್ಆರ್ಎಚ್ ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಸೋತ ಕೆಕೆಆರ್ ತಂಡ ಬಾಲಿಂಗ್ ಆಯ್ದುಕೊಂಡಿತ್ತು. ಈ ಮುಖ್ಯವಾಗಿ ಬ್ಯಾಟಿಂಗ್ಗೆ ಬಂದ ಎಸ್ಆರ್ಎಚ್ ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರ ಜೋಡಿ ಅದ್ಭುತ ಓಪನಿಂಗ್ ಜೋಡಿಯನ್ನು ಎಸ್ಆರ್ಎಚ್ ಪರವಾಗಿ ಕೊಟ್ಟಿತು. 82 ರನ್ಗಳ ಕಾಣಿಕೆಯನ್ನು ಎಸ್ಆರ್ಎಚ್ ತಂಡಕ್ಕೆ ಇವರು ನೀಡಿದರೆ, ಟ್ರಾವಿಸ್ ಹೆಡ್ ಅವರ ಆಟ 46ಕ್ಕೆ ಅಂತ್ಯವಾಯಿತು. ಅಂದರೆ ಅಭಿಷೇಕ್ ಶರ್ಮಾ 48, ಇಶಾನ್ ನಾಯಕ 14 ರನ್ ಗಳಿಸಿ ಔಟ್ ಆದರು. ಇನ್ನು ಕೊನೆಯದಾಗಿ ಹೆನ್ರಿ ಕ್ಲಾಸನ್ ಅವರು 35 ಬಾಲಿಗೆ ಸ್ಫೋಟಕ 52 ರನ್ನ ಚಚ್ಚಿ ಕೆಕೆಆರ್ ತಂಡದ ಬಾಲಿಂಗನ್ನು ಧೂಳಿಪಟ ಮಾಡಿದರು. ಇವರ ಇನ್ನಿಂಗ್ಸ್ನಲ್ಲಿ 4 4 ಜೊತೆಗೆ 1 ಭರ್ಜರಿ ಸಿಕ್ಸರ್ ಸಹಿದರೆ ಕೊನೆಯದಾಗಿ ಫಿನಿಶಿಂಗ್ ಮಾಡಿದ್ದು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೇವಲ 24 ಎಸೆತದಲ್ಲಿ 39 ರನ್ನನ್ನು ಹೊಡೆದರು. ಅಂತಿಮವಾಗಿ ಎಸ್ಆರ್ಎಚ್ ತಂಡವು ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 226 ರನ್ಗಳ ಬೃಹತ್ ಟಾರ್ಗೆಟನ್ನು ಕೆಕೆಆರ್ ತಂಡಕ್ಕೆ ನೀಡಿತ್ತು. ಕೆಕೆಆರ್ ತಂಡದ ಪರವಾಗಿ ಬಾಲಿಂಗ್ನಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನಿ 4 ವಿಕೆಟ್ ಪಡೆದರೆ, ವೈಭವ್ ಅರೋರಾ 1, ಕಾರ್ತಿಕ್ ತ್ಯಾಗಿ ಮತ್ತು ಅಂಕುಲ್ ರಾಯ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು. 227 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಕೆಕೆಆರ್ ತಂಡ ಆರಂಭದಲ್ಲಿ ಆಘಾತವನ್ನು ಎದುರಿಸಿತು. ನಾಯಕ ಅಜಿಂಕ್ಯ ರಹಾನೆ 8 ರನ್ಗೆ ಔಟ್ ಆದರೆ, ಬಟ್ ಫಿಲ್ ಅಲೆನ್ ಅವರು ಮೊದಲ ಓವರ್ನಲ್ಲಿ 25 ರನ್ ಗಳಿಸಿ ಆಡಿದರು. ಕೇವಲ 28 ರನ್ಗೆ ಫಿಲ್ ಅಲೆನ್ ಇಲ್ಲಿ ಔಟ್ ಆದರೆ, ಕ್ರಿಸ್ ರಘುವಂಶಿ ಅವರು 29 ಬಾಲ್ಗೆ 52 ರನ್ನ ಹೊಡೆದರು. ಇವರನ್ನು ಬಿಟ್ಟರೆ ರಿಂಕು ಸಿಂಗ್ ಕಡೆಯಿಂದ 35 ರನ್ ಮೂಡಿಬಂತು. ಈ ಆಟಗಾರರ ನೆರವಿನಿಂದ ಕೆಕೆಆರ್ ತಂಡ ಕೇವಲ 161ಕ್ಕೆ ಆಲ್ಔಟ್ ಆಗುವ ಮುಖಾಂತರ 16 ಓವರ್ನಲ್ಲಿ ಆಲ್ಔಟ್ ಆಗಿ 65 ರನ್ಗಳ ಹೀನಯಶವನ್ನು ಅನುಭವಿಸಿತು. ಬಹುತೇಕ ಈ ಒಂದು ಕೆಕೆಆರ್ ತಂಡ ಆಡಿರುವ 2 ಪಂದ್ಯದಲ್ಲಿ ಹೀನಯಶವನ್ನು ಕಂಡಿದಂತಲೇ ಹೇಳಬಹುದಾಗಿದೆ. ಇನ್ನು ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾದ ಅಂಕಪಟ್ಟಿ ಈ ಥರ ಇದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಆಡಿರುವ 1 ಪಂದ್ಯದಲ್ಲಿ 1 ಗೆದ್ದು 2 ಅಂಕ ಸಂಪಾದಿಸಿ ನಂಬರ್ 1 ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ಆರ್ಸಿಬಿ ಇದೆ. ಆರ್ಸಿಬಿ ಕೂಡ 1 ಪಂದ್ಯ ಆಡಿ 1 ಗೆದ್ದು 2 ಅಂಕ ಸಂಪಾದಿಸಿದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರುವ 1 ಪಂದ್ಯದಲ್ಲಿ ಅವರು ಕೂಡ 1 ಗೆದ್ದು 2 ಅಂಕ ಸಂಪಾದಿಸಿದರೆ, ನಂಬರ್ 4 ಎಂಐ ಅದು ಕೂಡ 1 ಪಂದ್ಯ ಆಡಿ 1 ಗೆದ್ದು 2 ಅಂಕ ಸಂಪಾದಿಸಿದರೆ, PBKS ಕೂಡ 1 ಪಂದ್ಯ ಆಡಿ 1 ಗೆದ್ದು 2 ಅಂಕ ಸಂಪಾದಿಸಿದೆ. ಇನ್ನು ನಂಬರ್ 6 ಎಸ್ಆರ್ಎಚ್ ತಂಡವಿದ್ದು, ಎಸ್ಆರ್ಎಚ್ ಆಡಿರುವ 2 ಪಂದ್ಯದಲ್ಲಿ 2 ಸೋತು ಈಗ 0 ಅಂಕವನ್ನು ಸಂಪಾದಿಸಿದೆ. GT ತಂಡ ಆಡಿರುವ 1 ಪಂದ್ಯದಲ್ಲಿ 1 ಸೋತಿದೆ. ಇನ್ನು LSC ತಂಡ ನಂಬರ್ 8 ಅದು ಕೂಡ 1 ಪಂದ್ಯದಿಂದ 1 ಸೋತಿದೆ. ಕೆಕೆಆರ್ ನಂಬರ್ 9 ಆಡಿರುವ 2 ಪಂದ್ಯದಲ್ಲಿ ಹೀನಯಶವನ್ನು ಅನುಭವಿಸಿದರೆ, CSK ತಂಡ ಕೂಡ ಈ ಬಾರಿ ಟಾಪ್ 10 ಆಡಿರುವ 1 ಪಂದ್ಯದಲ್ಲಿ 1 ಸೋತು 10ನೇ ಸ್ಥಾನದಲ್ಲಿ CSK ತಂಡವಿದ್ದರೆ, ಇದು ಕೆಕೆಆರ್ ಮತ್ತು ಎಸ್ಆರ್ಎಚ್ ನಡುವಿನ ರೋಚಕ ಹೈಲೈಟ್ಸ್ ಜೊತೆಗೆ ಬಿಡುಗಡೆಯಾದ ಹೊಸ ಅಂಕಪಟ್ಟಿಯಾಗಿದೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.